ಡಿಸೆಂಬರ್ 22ರಂದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿರೋ ಗಾನವಿ ಅನ್ನುವ ಹುಡುಗಿ ಸುಸೈಡ್ ಮಾಡಿದ್ಲು. ಕೂಡಲೇ ಗಾನವಿ ಚಿಕ್ಕಪ್ಪ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು, ಖಾಸಗಿ ಆಸ್ಪತ್ರೆ ಐಸಿಯುನಲ್ಲಿ ಆಕೆಗೆ ಚಿಕಿತ್ಸೆ ನೀಡಲಾಗಿತ್ತು. ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ನಾನು ಈಗಲೇ ಅದೇ ಹೇಳಿದ್ದು, ನೀನು ಗಂಡ್ಸಲ್ಲ ಅಂತ ನಾವು ಪ್ರೂವ್ ಮಾಡಿದ್ರಿ. ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ದಿನ ಕಾಯ್ತಾ ಇತ್ತು. ಮದುವೆಯಾಗಿ 2 ತಿಂಗಳು ಆಗುವ ಮೊದಲೇ ನವ ವಿವಾಹಿತರು ಹತ್ಯೆಗೆ ಶರಣಾಗಿದ್ದಾರೆ. ಗಾನವಿ ಮನೆಯವರು ವರದಕ್ಷಿಣೆ ಕಿರುಕುಳದ ಆರೋಪ, ಸಂಸಾರ ನಡೆಸದ ಆರೋಪ ಮಾಡ್ತಾ ಇದ್ರೆ, ಯುವಕನ ಮನೆಯವರು ಆಕೆಗೆ ಮೊದಲೇ ಒಂದು ಅಫೇರ್ ಇತ್ತು, ಇದು ಗೊತ್ತಾಗಿ ನಮ್ಮ ಹುಡುಗ ಸಂಸಾರ ಮಾಡ್ತಿಲ್ಲ ಎನ್ನುವ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಯುವತಿಯ ಮನೆಯವರು ಇದನ್ನು ತಳ್ಳಿ ಹಾಕಿದ್ದಾರೆ. ನಮ್ಮ ಹುಡುಗಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಜೀವನ ಮಾಡಿದ್ದವಳು, ತನ್ನ ಸ್ನೇಹಿತರ ಜೊತೆಗೂ ಕೂಡ ಮಾತನಾಡ್ತಾ ಇರ್ಲಿಲ್ಲ. ಅಂತಹ ಯುವತಿಯ ಮೇಲೆ ಸಂದೇಹ ಪಡ್ತಿದ್ದಾರೆ ಎಂದು ಕುಟುಂಬಸ್ಥರು ತಿರುಗೇಟು ನೀಡಿದ್ದಾರೆ. ಆದರೆ ಕ್ಷುಲ್ಲಕ ಕಾರಣಕ್ಕೆ 2 ಜೀವಗಳು ಬಲಿಯಾಗಿವೆ. ಬೆಂಗಳೂರಿನ ಗಾನವಿ ಕೇಸಿಗೆ ಬಿಗ್ ಟ್ವಿಸ್ಟ್. ವರದಕ್ಷಿಣೆ ಕಿರುಕುಳ ಆರೋಪ ಹೊತ್ತಿದ್ದ ಗಂಡ ಸೂರಜ್ ನೇಣಿಗೆ ಶರಣು. ಡಿಸೆಂಬರ್ 22ರಂದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿರೋ ಗಾನವಿ ಅನ್ನುವ ಹುಡುಗಿ ಮಾಡಿದ್ಲು. ಕೂಡಲೇ ಗಾನವಿ ಚಿಕ್ಕಪ್ಪ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು, ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಆಕೆಗೆ ಚಿಕಿತ್ಸೆ ನೀಡಲಾಗಿತ್ತು. ಸುಮಾರು 3 ದಿನಗಳ ಸಾವು ಬದುಕಿನ ಹೋರಾಟದಲ್ಲಿ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಜೀವ ಬಿಟ್ಟಿದ್ಲು. ಇದರ ನಂತರ ರೊಚ್ಚಿಗೆದ್ದ ಹುಡುಗಿ ಮನೆಯವರು ಸೂರಜ್ ಮನೆ ಎದುರು ಪ್ರತಿಭಟನೆ ನಡೆಸಿದ್ರು. ಇದರಲ್ಲಿ ಇನ್ವಾಲ್ವ್ ಆಗಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಬಂದೈತೆ ಆಂಬುಲೆನ್ಸ್ ತಗೊಂಡ್ಬಂದಿದ್ದಾರೆ. ಗಾನವಿ ಯತ್ನಿಸಿದ್ದಾಳೆ ಎಂದು ತಿಳಿದ ತಕ್ಷಣ ಸೂರಜ್ ಕುಟುಂಬಸ್ಥರು ರಾಮಮೂರ್ತಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು. ಗಾನವಿ ಮಾಡಿದ್ದಾಳೆ ಎಂದು ಗೊತ್ತಾದ ತಕ್ಷಣ ಸೂರಜ್ ಕುಟುಂಬಸ್ಥರು ನಾಪತ್ತೆಯಾಗಿದ್ರು. ಅವರು ಎಲ್ಲಿದ್ದಾರೆಂಬುದರ ಮಾಹಿತಿ ಕೂಡ ಸಿಕ್ಕಿರ್ಲಿಲ್ಲ. ಶುಕ್ರವಾರ ಸೂರಜ್ ಮನೆ ಎದುರು ಪ್ರತಿಭಟನೆ ನಡೆಸಲಾಗಿತ್ತು. ಇದಾಗಿ 24 ಗಂಟೆ ಕಳೆಯುವಷ್ಟರಲ್ಲಿ ಸೂರಜ್ ದೂರದ ನಾಗಪುರದ ಹೋಟೆಲ್ನಲ್ಲಿ ಮಾಡಿಕೊಂಡಿದ್ದಾರೆ. ಆತನ ತಾಯಿ ಜಯಂತಿ ಕೂಡ ಯತ್ನಿಸಿದ್ದು ಗಂಭೀರ ಸ್ಥಿತಿಯಲ್ಲಿದ್ದಾರೆ. ऐसे रॉयल विला जो होटल लीजेंड के पिछले साइड में है वर्धा रोड पर, वहाँ रहने आए थे कल ही, और भाई ने बंद खुले में सुसाइड अटेम्प्ट किया है और वो उसकी डेथ हो गई। माँ ने भी प्रयास किया था लेकिन उस स्थिति में, क्योंकि उसको बचा ले गया था। उनका कारण कहना यह था कि भाई की शादी 1.5 महीने पहले हुई थी
और उसकी पत्नी ने कुछ दिन बाद तुरंत सुसाइड करके इनके खिलाफ उनके घर वालों ने तकरार दाखिल की है और वो जांच के लिए दबाव डाल रहे थे या इन पर धमकी दे रहे थे, तो उसकी वजह से ये यहाँ आकर रह गए थे और डर के मारे उन्होंने आत्महत्या कर ली होगी, ऐसा भाई को। ಗಾನವಿ ಗೆ ಕಾರಣವಾಯ್ತಾ ಆ ಅಫೇರ್? ಗಾನವಿ ವಿರುದ್ಧ ಸೂರಜ್ ಅಕ್ಕನ ಗಂಭೀರ ಆರೋಪ. ಅಕ್ಟೋಬರ್ 29, 2025 ಬೆಂಗಳೂರಿನ ಹೆಸರುಘಟ್ಟ ಸಮೀಪದ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಅವರ ಮದುವೆ ನಡೆದಿತ್ತು. ಅಕ್ಟೋಬರ್ನಲ್ಲಿ ಮದುವೆಯಾಗಿದ್ರು, ರಿಸೆಪ್ಷನ್ ಲೇಟ್ ಆಗಿತ್ತು. ಸೂರಜ್ಗೆ ಗಾನವಿಯ ಲವ್ ಸ್ಟೋರಿ ಗೊತ್ತಾದ ಮೇಲೆ ಅವಳಿಂದ ದೂರವಿದ್ದ. ऐसे रॉयल विला जो होटल लीजेंड के पिछले साइड में है वर्धा रोड पर, वहाँ रहने आए थे कल ही और भाई ने बंद खुले में सुसाइड अटेम्प्ट किया है और वो उसकी डेथ हो गई है। माँ ने भी प्रयास किया था लेकिन वो सुस्थिति में, क्योंकि उसको पता चले गया था। उनका कारण कहना है था कि भाई की शादी 1.5 महीने पहले हुई थी और उसकी पत्नी ने कुछ दिन बाद तुरंत सुसाइड करके इनके खिलाफ उनके घर वालों ने तकरार दाखिल की है और वो जांच के लिए दबाव डाल रहे थे या इन पर धमकी दे रहे थे, तो उसकी वजह से ये यहाँ आकर रह गए थे और डर के मारे उन्होंने आत्महत्या कर ली होगी, ऐसा भाई को कहना है। ಗಾನವಿ ಗೆ ಕಾರಣವಾಯ್ತಾ ಆ ಅಫೇರ್? ಗಾನವಿ ವಿರುದ್ಧ ಸೂರಜ್ ಅಕ್ಕನ ಗಂಭೀರ ಆರೋಪ. ನವೆಂಬರ್ 23, 2025 ಬೆಂಗಳೂರಿನ ಬ್ಯಾಲೆಸ್ ಗ್ರೌಂಡ್ನ ಅನಂತ್ಯ ಕಲ್ಯಾಣ ಮಂಟಪದಲ್ಲಿ ರಿಸೆಪ್ಷನ್ ನಡೆದಿತ್ತು. ಇದಾದ ಬಳಿಕ ಡಿಸೆಂಬರ್ 15 ಶ್ರೀಲಂಕಾಗೆ ಹನಿಮೂನಿಗೆ ಹೋಗಿದ್ರು. 10 ದಿನ ಶ್ರೀಲಂಕಾದಲ್ಲಿ ಟ್ರಿಪ್ ಪ್ಲಾನ್ ಮಾಡಿದ್ರು. ಆದರೆ ಕೇವಲ 4 ದಿನದಲ್ಲಿ ಇಬ್ಬರು ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಮದುವೆಯಾದ ದಿನದಿಂದ ನನ್ನ ಗಂಡ ಸಂಸಾರವನ್ನೇ ಮಾಡಿಲ್ಲ ಅಂತ ಗಾನವಿ ತಾಯಿಯ ಬಳಿ ಹೇಳಿಕೊಂಡಿದ್ದಳು ಎಂದು ಗಾನವಿ ತಾಯಿ ರುಕ್ಮಿಣಿ ಗಂಭೀರವಾಗಿ ಆರೋಪಿಸಿದ್ರು. ಪ್ರೀತಿ ಸಿಗಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ ಗಂಡಸೋ ಏನೋ ಏನೇನೋ ಹೇಳ್ತಾನೆ, ನಂಗೆ ಆಪ್ರೇಷನ್ ಆಗಿದೆ, ನನಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳ್ಳೋಣ, ಬೇಕಾದ್ರೆ ನಮ್ಮದೆಲ್ಲ ಆಸ್ತಿ ವರದಕ್ಷಿಣೆ ಸಿಗಬೇಕಾಗಿತ್ತಲ್ಲ, ಅದೆಲ್ಲ ಬರಲಿ, ಮಗುನ ಮಾಡ್ಕೊಳ್ಳೋಣ. ಆಯ್ತು, ಅದಕ್ಕೂ ಒಪ್ಕೊಂಡ್ಲಂತೆ. ಆಯಿತು, ನನಗೆ ಇದು ಮಾಡೋಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ವಂತೆ ಸರ್. ಅವರಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರಲಿಲ್ಲ ಅವಳಿಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕ್ಕೊಮ್ಮ, 2 ದಿನಕ್ಕೊಂದ್ಸರಿ ಸ್ನಾನ ಮಾಡು, ಅದು ಎಲ್ಲ ಅವತ್ತೇ ಹೇಳಿದ್ದು. ಇಲ್ಲಾಂದರೆ ನಾನು ಒಂದಿನ ಬಿಡ್ತಾ ಇರಲಿಲ್ಲ, ನಾನು ಕರ್ಕೊಂಬಂದು ನನ್ನ ಮಗುನ ಸಾಕ್ಕೊತಾ ಇದ್ದೆ. ಗಾನವಿ ತಾಯಿಯ ಆರೋಪವನ್ನು ಸೂರಜ್ ಅಕ್ಕ ತಳ್ಳಿ ಹಾಕಿದ್ದಾರೆ. ನನ್ನ ತಮ್ಮ ಸಂಸಾರ ಮಾಡದೇ ಇರೋಕೆ ಕಾರಣವಿದೆ. ಗಾನವಿಗೆ ಮದುವೆಗೂ ಮೊದಲೇ ಒಂದು ಅಫೇರ್ ಇತ್ತು. ಇದನ್ನು ಮುಚ್ಚಿಟ್ಟು ಅವರು ಮದುವೆ ಮಾಡಿದ್ದಾರೆ. ಗಾನವಿ ಲವ್ ಸ್ಟೋರಿ ಗೊತ್ತಾಗಿ ಅವರ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದಿತ್ತು. ಇದೇ ಕಾರಣಕ್ಕೆ ಗಾನವಿಯನ್ನ ಅಮೃತಹಳ್ಳಿಯ ಆಕೆಯ ಅಜ್ಜಿಯ ಮನೆಯಲ್ಲಿ ಇರಿಸಲಾಗಿತ್ತು. ಅವರೇ ತಪ್ಪು ಮಾಡಿ ಈಗ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಎಂದು ಸೂರಜ್ ಕುಟುಂಬದವರು ಆರೋಪಿಸಿದ್ದಾರೆ. ರಿಸೆಪ್ಷನ್ ಲೇಟ್ ಆಗೋಕೆ ಕಾರಣ ಆ ಲವ್ ಸ್ಟೋರಿನ. ಹನಿಮೂನ್ ನಲ್ಲಿ ದೂರವಿದ್ದಿದ್ದು ಗಾನವಿಯ ಸೂರಜ್ನ. ಅಕ್ಟೋಬರ್ ನಲ್ಲಿ ಮದುವೆ ನಡೆದಿದ್ರು, ರಿಸೆಪ್ಷನ್ ವಿಳಂಬವಾಗಿ ನಡೆದಿತ್ತು. ಮದುವೆ ನಂತರ ಸೂರಜ್ಗೆ ಗಾನವಿಯ ಲವ್ ಸ್ಟೋರಿ ಗೊತ್ತಾಗಿತ್ತು. ಇದೇ ಕಾರಣಕ್ಕೆ ಆತ ಅಕ್ಟೋಬರ್ 29 ಮದುವೆ ನಡೆದಿದ್ರು, ನವೆಂಬರ್ 23 ರಿಸೆಪ್ಷನ್ ಅನ್ನ ಇಟ್ಕೊಂಡಿದ್ರು. ಅಂದ್ರೆ ಇದೇ ಕಾರಣಕ್ಕೆ ಆತ ಗಾನವಿ ಜೊತೆಗೆ ಸಂಸಾರ ಮಾಡಲು ನಿರಾಕರಿಸಿದ್ದ ಎಂದು ಕೂಡ ಸೂರಜ್ ಅಕ್ಕ ಆರೋಪ ಮಾಡಿದ್ದಾರೆ. ಯಾವಾಗ ಗಾನವಿಯ ಲವ್ ಸ್ಟೋರಿ ಗೊತ್ತಾಯಿತೋ ಸೂರಜ್ ಆಕೆಯಿಂದ ದೂರವಿದ್ದ. ಇದೇ ಕಾರಣಕ್ಕೆ ರಿಸೆಪ್ಷನ್ ಅನ್ನು ಕೂಡ ಲೇಟ್ ಆಗಿ ಮಾಡಿತ್ತು ಎಂಬ ಆರೋಪವನ್ನು
ಕೇಳ್ತಾ ಇದೆ. ಗಾನವಿ ವಿರುದ್ಧದ ಈ ಆರೋಪವನ್ನು ಗಾನವಿ ಕುಟುಂಬದವರು ತಳ್ಳಿ ಹಾಕಿದ್ದಾರೆ. ಕಾರ್ತಿಕ ಮಾಸವಿದ್ದ ಕಾರಣ ರಿಸೆಪ್ಷನ್ ವಿಳಂಬವಾಗಿದೆ ಎಂದು ಹೇಳ್ತಾ ಇದ್ದಾರೆ. ಇನ್ನು ಹನಿಮೂನ್ ನಲ್ಲಿ ಸೂರಜ್ ಗಾನವಿಯಿಂದ ದೂರವಿದ್ದ ಎಂದ ಕೂಡ ಗಾನವಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಸೂರಜ್ ಅಕ್ಕ ಗಾನವಿಯೇ ಸೂರಜಿನಿಂದ ದೂರ ಉಳಿದಿದ್ದಳು ಎಂದು ಆರೋಪಿಸಿದ್ದಾರೆ. ಆಕೆಗೆ ಬೇರೆ ಅಫೇರ್ ಇದ್ದ ಕಾರಣ ಸೂರಜ್ ಜೊತೆ ಸಂಸಾರ ಮಾಡಿಲ್ಲ ಅಂತ ಕೂಡ ಆರೋಪಿಸಿದ್ದಾರೆ. ಪ್ರೀತಿ ಮಾಡಿದಿದ್ರೆ ಅವರ ಜೊತೆಗೆ ಮದ್ವೆ ಮಾಡ್ತಿದ್ವಿ, ಇಂಥ ಕಟುಗರಿಗೆ ಮದ್ವೆ ಮಾಡಿ ಕೊಡ್ತಿರ್ಲಿಲ್ಲ. ಗಾನವಿ ಕಪ್ಪು ಚುಕ್ಕೆ ಇಲ್ಲದೆ ಬದುಕಿದ್ಲು ಎಂದು ತಾಯಿ ಹೇಳಿದ್ದಾರೆ. ಗಂಡನ ಪ್ರೀತಿಗಾಗಿ ಹಾತೊರೀತಿದ್ದಳಂತೆ ಗಾನವಿ. ಇದನ್ನ ತಾಯಿ ಜೊತೆನೂ ಕೂಡ ಹಂಚಿಕೊಳ್ತಿದ್ಲು. ಅವರ ಕೈಲಿ ಆಗದೆ ಇದ್ದಿದ್ದರೆ ನಾವೇ ಸಾಕ್ತಿದ್ದೆವು. ಗಾನವಿ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅಷ್ಟು ಇನ್ನೋಸೆಂಟ್ ಆಗಿ ನಾವು ಅವಳನ್ನು ಬೆಳೆಸಿದ್ದೆವು. ಸೂರಜ್ ಅವಳೊಟ್ಟಿಗೆ ಸಂಸಾರ ಮಾಡ್ತಾ ಇಲ್ಲ ಎಂದು ಮರ್ಯಾದೆಗೆ ಅಂಜಿ ಅವಳು ಮಾಡಿಕೊಂಡಿದ್ದಾಳೆ. ಅವಳು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಜೀವನ ಮಾಡಿದ್ಲು. ಆಕೆ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಅವರ ಜೊತೆ ಮದ್ವೆ ಮಾಡ್ತಿದ್ದೆ, ಇವರಿಗೆ ಕೊಟ್ಟು ಮದ್ವೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಎಂದು ಮಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು. ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾಯಿದ್ಲು. ಬಿಡಮ್ಮ, ಅವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳಿದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ಮದು ಊರಿದು, ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲರದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಮರ್ಯಾದೆಗೆ ಅಂಜಿಬಿಡ್ತು. ಕಾಲು ಹಿಡ್ಕೊಂಡ್ಲು ಸರ್. ಸೋಮವಾರ ಬರೋಕ್ಕೆ ಸೂರಜ್, ನನ್ನ ಕಳಿಸ್ಬೇಡಿ ಅತ್ತೆ, ನನ್ನ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಅವ್ನು ನನ್ನ ಹತ್ರ ಮಲಗಿಲ್ಲ ಅಂತ ನಂಗೆ ಬೇಡ, ನನಗೆ ಪ್ರೀತಿ ಕೊಡ್ರಿ ಸಾಕು. ಅಮ್ಮ ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಬಾಬಾ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಬಿಟ್ಟಿದ್ರು ಸರ್. ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೊಟ್ಟೆ ತುಂಬ ನಮ್ಮ ಮಗು ಊಟನೂ ಮಾಡಿರಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದಳು, ಹತ್ಬಿಡೆ ಸ್ವಲ್ಪ ಅಂತಂದರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ಇನ್ನು ನನಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳಿದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವನಿಗೆ ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ದರೆ, ಇಲ್ಲಾಂದರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದುಬಿಟ್ಟಿದ್ಲು ಸರ್, ತುಂಬ. ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ, ಅವ್ರು ಏನು ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕೋಕ್ಕಾಗಲ್ಲ ಸರ್. ಅಂಥ ಮಗು ಇನ್ನು ಯಾವ ದೇವ್ರ ಹತ್ರ ಹೋಗ್ಬಿಟ್ಲು. ಇನ್ನೊಬ್ರಿಗೆ ಇರೋದು ಇಲ್ಲ, ಇರೋಕ್ಕೆ ಚಾನ್ಸು ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರಾಗಿ ಬದುಕ್ತಾ ಇದ್ಲು. ಎಷ್ಟು ಮೇಡಮ್, ಈಗ ಒಂದು ನಿಮಿಷ, ಈಗ ಒಟ್ಟಾರೆನಿಗೆ ಏನು ಸಮಸ್ಯೆ ಏನಾಗಿತ್ತು ಅಂತ ಈಗ ದೊಡ್ಡ ಪ್ರಶ್ನೆ ಇರುವಂಥದ್ದು. ಗಂಡ ಹೆಂಡತಿ ಮಧ್ಯೆ ಇದ್ದ ಸಮಸ್ಯೆ ಏನು? ನಿಮ್ಮ ಹತ್ರ ಏನು ಹೇಳ್ಕೊಂಡಿದ್ರು ಅವರು? ಅದೇ ಅವಳು ಸಮಸ್ಯೆ ಅಂದರೆ ಅವಳಿಗೂ ಹೇಳ್ತಾ ಇರಲಿಲ್ಲ. ಏನಂದರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡಲ್ಲಿ ಏನಾಗಲಿ, ಆಯಿತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು.